ಚಿಕ್ಕಿ ತಿಂದು 46 ಶಾಲಾ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಬಿಸಿಯೂಟದ ಜೊತೆಗೆ ನೀಡುವಂತ ಚಿಕ್ಕಿ ತಿಂದ ಎಫೆಕ್ಟ್ ತುಮಕೂರಿನ ಪಾವಗಡ ತಾಲೂಕಿನ ಕೋಣನಕುರಿಕೆ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯ ವಿದ್ಯಾರ್ಥಿಗಳಿಗೆ ಯಾವುದೇ ಗಮನಿಸ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ಜೊತೆಯಲ್ಲಿ ನೀಡುವಂಥ ಚಿಕ್ಕಿ ಇದು. ಇದನ್ನು ತಿಂದು 46 ವಿದ್ಯಾರ್ಥಿಗಳು ವಾಂತಿ ಮಾಡಿಕೊಂಡಿದ್ದಾರೆ. ಅಸ್ವಸ್ಥರಾಗ್ತಾ ಇದ್ದಂತೆ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಯಿತು. ಈಗ ಮಕ್ಕಳು ಚೇತರಿಸಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ವಿದ್ಯಾರ್ಥಿಗಳನ್ನು ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಯಿತು, ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಪಾವಗಡ ತಹಶೀಲ್ದಾರ್ ಡಿಎನ್ ವರದರಾಜು, ಹಾಗೆಯೇ ತಾಲೂಕು ಪಂಚಾಯತ್ ಸಿಒ ಜಾನಕಿರಾಮ್, ಶಿಕ್ಷಣ ಇಲಾಖೆ ಬಿಒ ಇಂದ್ರನಮ್ಮ, ಹಾಗೆಯೇ PSI ಗುರುನಾಥ್ ಸೇರಿದಂತೆ ಅಧಿಕಾರಿಗಳು ಆಗಮಿಸಿ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಬರ್ಫಿ ಯಾರು ಕೊಟ್ಟಿದ್ರು? ಲೋಕಮ್ಮ ಮಿಸ್. ಏನಿತ್ತು ಬರ್ಫಿಯಲ್ಲಿ? ಏನಿತ್ತು? ಹುಳ ಇತ್ತಾ? ಓ, ನೀನು ನೋಡಿ ಮತ್ತೆ ಬಿಸಾಕ್ಲಿಲ್ವ? ಹಂಗೆ ತಿಂದ ನೀನು? ಹಂಗೆ ತಿಂದಮೇಲೆ ಏನಾಯ್ತು ನಿನಗೆ? ಹೊಟ್ಟೆ ನೋವು ಶುರುವಾಯಿತು. ಆಮೇಲೆ ಹೇಳ್ದ ಮೇಡಮ್ನಿಗೆ ಹೊಡೋಗಿ ನನಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ದ? ಏನು ಹೇಳಿದ್ರು ಅವರು ಅದಕ್ಕೆ? ಹಾಸ್ಪಿಟ್ಲಿಗೆ ಹೋಗ್ರಿ, ನೀವೇ ಹೋಗ್ರಿ ಅಂತ ಅಮ್ಮ. ಆಮೇಲೆ ನೀನು ಯಾರು ಕರ್ಕೊಂಬಂದ್ರಿ ಹಾಸ್ಪಿಟ್ಲಿಗೆ? ಯಾರು ಕರ್ಕೊಂಬಂದ್ರಿ ನಿನ್ನ ಇಲ್ಲಿ? TT ಗಾಡಿಯಲ್ಲಿ ಕರ್ಕೊಂಬಂದ್ರ? ಏನು ಹೆಸರು ಅವ್ರದ್ದು ಕರ್ಕೊಂಬಂದಿರೋರು ಹೆಸರು ಹೇಳು? ಹರೀಶನಾ? ಓಕೆ, ಈಗ ಚೆನ್ನಾಗಿದೆಯಾ? ಈಗ ಏನೇನಾಗಿದ್ರು ನಿನಗೆ? ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ರಾ? ಕೊಟ್ಟಿಲ್ಲ. ಮತ್ತು ನಿನಗೆ ವಾಸಿ ಆಗಿದೆಯಾ? ಜ್ವರನೂ ಸುಸ್ತಾಯ್ತಾ? ಮತ್ತು ಪೋಷಕರಾಗಲಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಏನಾದರೂ ಬೈ ಚಾನ್ಸ್ ನಾವೀಗ ಮನೆಗೆ ಕಳಿಸಿ ಅಲ್ಲೇನಾದರೂ ಮತ್ತೆ ನಾವು ಅಂತಾದರೂ ಬಂದು ತೋರಿಸ್ಬೋದು. 24 hours ನಾವಿಲ್ಲಿ ಡಾಕ್ಟ್ರ್ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಮಧ್ಯಾಹ್ನ ಊಟ ಮಾಡಿದ್ರು ಅಂತ ಹೇಳ್ತಿದ್ರೆ ಯಾರಿಗೂ ಒಬ್ಬರಿಗೆ ಏನೋ ಸ್ವಲ್ಪ ವಾಂತಿ ಆಗಿದೆ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಯಾರಿಗೂ ಸಹ ಯಾವುದೇ ರೀತಿಯ ಯಾವುದೇ ತೊಂದರೆ ಇಲ್ಲ. ಯಾರು ಸಹ ಯಾವುದೇ ಪೋಷಕರು ಸಹ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಮಕ್ಕಳು ಸಹ ಸ್ಟೇಬಲ್ ಆಗಿದ್ದಾರೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.